ಹಲೋ ಎವ್ರಿವನ್, ವೆಲ್ಕಮ್ ಬ್ಯಾಕ್ ಟು ಮೈ ಡೈಲಿ ಕುಕಿಂಗ್ ಬ್ಲಾಗ್ಸ್. ಇವತ್ತಿನ ವಿಡಿಯೋದಲ್ಲಿ ಬೆಳಗಿನ ಬ್ರೇಕ್ಫಾಸ್ಟ್ ಪ್ರಿಪ್ರೇಷನ್ ನೋಡೋಣ. ಹಿಂದಿನ ದಿನ ರಾತ್ರಿಯೇ ನಾನು ರಾಗಿ ದೋಸೆ ಪ್ರೀಮಿಕ್ಸ್ದು ಒಂದು 2.5 ಕಪ್ಸ್ ಆಗುವಷ್ಟು ಪ್ರೀಮಿಕ್ಸ್ ಪೌಡರ್ನ ಕಲಸಿ ಇಟ್ಟಿದ್ದೆ ದೋಸೆ ಮಾಡೋಣ ನಾಳೆಗೆ ಅಂತ. ಏನು ಅಂದರೆ ಒಂದು ವಾರದಿಂದ ಹೊರಗಡೆ ಇದ್ದ ಕಾರಣ ಸ್ವಲ್ಪ ನಾವು ಈ ಇದಕ್ಕೆ ಡೈಲಿ ರೊಟೀನ್ಗೆ ಸ್ವಲ್ಪ ಅಡ್ಜಸ್ಟ್ ಆಗೋದು ಒಂದು 3-4 ದಿನ ಆಗುತ್ತೆ. ಸೊ ಹಾಗಾಗಿ ಡೈಲಿ ಏನಪ್ಪ ತಿಂಡಿ ಮಾಡೋದು, ತರಕಾರಿನೂ ಇರಲಿಲ್ಲ ಅಂತ ಅಂದ್ಬಿಟ್ಟು ರಾಗಿ ದೋಸೆ ಪ್ರೀಮಿಕ್ಸ್ದೇ ಒಂದು 2.5 ಕಪ್ ಆಗೋಷ್ಟು ಹಿಟ್ಟನ್ನು ಸ್ವಲ್ಪ ಉಪ್ಪು ಮತ್ತು ನೀರನ್ನು ಹಾಕಿ ಕಲಸಿ ಇಟ್ಟಿದ್ದೆ. ಇಲ್ಲಿ ಚಳಿ ಜಾಸ್ತಿ ಆಗಿರೋ ಕಾರಣ ಹುದ್ಗೆ ಬಂದಿರಲಿಲ್ಲ, ಅಂದರೆ ಸ್ವಲ್ಪ ಹುಳಿ ಬಂದಿತ್ತು, ಮೇಲೆ ಉಬ್ಬಿ ಬಂದಿರಲಿಲ್ಲ ದೋಸೆ ಹಿಟ್ಟು. ಹಾಗಾಗಿ ಒಂದು 2 ಚಿಟಿಕೆ ಆಗುವಷ್ಟು ಸೋಡಾ ಪುಡಿನ ಹಾಕ್ತಾಯಿದ್ದೀನಿ. ಸಾಮಾನ್ಯ ನಾನು ಯಾವಾಗಲೂ ಸೋಡಾ ಹಾಕಲ್ಲ, ಈ ರೀತಿ ಹುದುಗ್ ಬಂದಿಲ್ಲ ಅನ್ನೋ ಕಾರಣಕ್ಕೆ ಮಾತ್ರ ನಾನು ಇವಾಗ ಹಾಕ್ತಾಯಿದ್ದೀನಿ. ಯಾವಾಗಲೂ ಸೋಡಾ ಹಾಕಿ ತಿನ್ನೋದು ಅಷ್ಟು ಒಳ್ಳೆಯದಲ್ಲ. ಕೆಲವೊಮ್ಮೆ ವೆದರ್ ಕಂಡೀಷನ್ಸ್ ಈ ರೀತಿ ಇದ್ದಾಗ ಏನೂ ಮಾಡೋಕ್ಕಾಗಲ್ಲ. ಸೊ ಹಾಗಾಗಿ ಜಾಸ್ತಿ ಹಾಕೋದೂ ಬೇಡ, ಒಂದು 2 ಚಿಟಿಕೆ ಹಾಕ್ಬಿಟ್ಟು ಒಂದು ಅರ್ಧ ಮುಕ್ಕಾಲು ಗಂಟೆ ಹಾಗೆ ಇಟ್ಟರೆ ನೆಕ್ಸ್ಟ್ ನಾವು ದೋಸೆ ಮಾಡಬೇಕಾದ್ರೆ ಸಾಫ್ಟಾಗಿ ಚೆನ್ನಾಗಿ ಬರುತ್ತೆ ದೋಸೆ. ಸೊ ಇವಾಗ ರಾಗಿ ದೋಸೆ ಕಾಂಬಿನೇಷನ್ನು ನಾನು ಹುಚ್ಚೆಳ್ಳು ಚಟ್ನಿ ಮಾಡ್ತಾಯಿದ್ದೀನಿ. ಚಳಿಗೆ ಹಾಗೆಯೇ ಈ ವೆದರ್ ಕಂಡೀಷನ್ಗೆ ಹುಚ್ಚೆಳ್ಳು ತುಂಬ ಹೀಟು, ಸಖತ್ತಾಗಿರುತ್ತೆ ಟೇಸ್ಟು. ಆ್ಯಂಡ್ ರಾಗಿಗೆ ಬೆಸ್ಟ್ ಕಾಂಬಿನೇಷನ್ ಅಲ್ವಾ, ರಾಗಿ ರೊಟ್ಟಿ ಹುಚ್ಚೆಳ್ಳು ಚಟ್ನಿ ಅಂತಾರೆ. ಹಾಗೆಯೇ ನಾನಿವತ್ತು ರಾಗಿ ದೋಸೆಗೆ ಹುಚ್ಚೆಳ್ಳು ಚಟ್ನಿ ಮಾಡ್ತಾಯಿದ್ದೀನಿ. ಟೇಸ್ಟ್ ಮಾತ್ರ ಅದ್ಭುತವಾಗಿತ್ತು, ತುಂಬಾ ಚೆನ್ನಾಗಿರುತ್ತೆ. ಇದರಲ್ಲಿ ಚಟ್ನಿ ಪುಡಿನೂ ಸಹ ಮಾಡ್ತಾರೆ. ನಮ್ಮ ಕಡೆ ಇದನ್ನು ಕುಟ್ಟುಂಡಿ ಅಂತ ಹೇಳ್ತಾರೆ ಚಟ್ನಿ ಪುಡಿನ. ನೀವು ಸಹ ಮಾಡ್ತೀರಾ ನಿಮ್ಗಳ ಕಡೆ? ಕಮೆಂಟ್ ಮಾಡಿ ತಿಳಿಸಿ. ಸೊ ಈ ಹುಚ್ಚೆಳ್ಳು ಅಥವಾ ಗುರೆಳ್ಳು ಅಂತ ನಾರ್ತ್ ಕರ್ನಾಟಕ ಸೈಡಲ್ಲೆಲ್ಲ ಇದನ್ನು ಗುರೆಳ್ಳು ಅಂತ ಹೇಳ್ತಾರೆ. ಸೊ ಇದನ್ನು ಒಂದು 4 ಸ್ಪೂನ್ ಆಗುವಷ್ಟು ನಾನು ಒಂದು ಪ್ಯಾನ್ಗೆ ಹಾಕಿ ಡ್ರೈ ರೋಸ್ಟ್ ಮಾಡ್ಕೋತಾ ಇದ್ದೀನಿ. ಲೋ ಟು ಮೀಡಿಯಮ್ ಫ್ಲೇಮ್ನಲ್ಲಿ ಅದು ಚಟಪಟ ಅಂತ ಸಿಡಿಯೋವರೆಗೂ ಡ್ರೈ ರೋಸ್ಟ್ ಮಾಡಿಕೊಂಡು ಒಂದು ಪ್ಲೇಟಿಗೆ ತೆಗೆದಿಟ್ಕೊತಾ ಇದ್ದೀನಿ. ನೆಕ್ಸ್ಟು ಈ ಚಟ್ನಿಗೆ ಖಾರಕ್ಕೆ ಅಗತ್ಯಕ್ಕೆ ತಕ್ಕಷ್ಟು ಒಣಮೆಣಸಿನ್ಕಾಯಿನ ಹಾಕ್ಕೊಳ್ಳಿ. ನಾನಿಲ್ಲಿ ಒಂದು 4-5 ಒಣಮೆಣಸಿನ್ಕಾಯಿನ ಸೇರಿಸಿದ್ದೀನಿ. ಜೊತೆಗೆ ಒಂದು ಹಿಡಿ ಆಗುವಷ್ಟು ಒಣಗಿದಂಥ ಕರಿಬೇವಿನ ಎಲೆನೂ ಸಹ ಸೇರಿಸಿ, ಮೆಣಸಿನ್ಕಾಯಿ ಹುರಿಬೇಕಾದ್ರೆ ಘಾಟ್ ಆಗುತ್ತೆ ಅಂತ ಒಂದು ಅರ್ಧ ಸ್ಪೂನ್ ಎಣ್ಣೆನೂ ಸಹ ಸೇರಿಸಿ ಒಂದು ಸ್ವಲ್ಪ ಬೆಚ್ಚಗೆ ಮಾಡ್ಕೊಂಡಿದ್ದೀನಿ. ಮೆಣಸಿನ್ಕಾಯಿ ತುಂಬ ಕಪ್ಪಾಗೋವರೆಗೂ ಹುರ್ಕೊಳ್ಳೋದೇನು ಬೇಡ, ಜಸ್ಟ್ ಅದು ಗರ್ಗರಿಯಾಗಿ ಸ್ವಲ್ಪ ಬೆಚ್ಚಗಾದರೆ ಸಾಕು. ಜೊತೆಗೆ ಸ್ವಲ್ಪ ತೆಂಗಿನಕಾಯಿನೂ ಹುರ್ಕೋಬೇಕು. ಚಟ್ನಿಗೆ ನಿಮ್ಗೆ ಎಷ್ಟು ಬೇಕೋ ಅಷ್ಟು ತೆಂಗಿನಕಾಯಿ ಹಾಕ್ಕೊಳ್ಳಿ. ನಾನಿಲ್ಲಿ ಒಂದು ಹಿಡಿ ಆಗುವಷ್ಟು ಈ ತೆಂಗಿನಕಾಯಿ ಪೀಸಸ್ನ ಸೇರಿಸಿದ್ದೀನಿ. ಎಲ್ಲನೂ ಸಹ ಸ್ವಲ್ಪ ಬೆಚ್ಚಗಾಗುವಷ್ಟು ಹುರಿದ್ಬಿಟ್ಟು ಅದ್ರ ಜೊತೆಗೆ ಒಂದು ಸಣ್ಣ ಗೋಲಿ ಗಾತ್ರ ಆಗುವಷ್ಟು ಹುಣಸೆ ಹಣ್ಣನ್ನು ತೊಗೊಂಡಿದ್ದೀನಿ. ಒಂದು 4-5 ಎಸಳು ಬೆಳ್ಳುಳ್ಳಿ, ಒಂದು 2 ಸ್ಪೂನ್ ಆಗುವಷ್ಟು ಹುರುಗಡ್ಲೆ, ಇವಿಷ್ಟನ್ನು ಹಾಕಿ ಇವಾಗ ಇದನ್ನು ಮಿಕ್ಸಿ ಜಾರಿಗೆ ಸೇರಿಸ್ತಾ ಇದ್ದೀನಿ. ಖಾರಕ್ಕೆ ಮೆಣಸಿನ್ಕಾಯಿ ನೀವು ಬೇಕಿದ್ರೆ ಒಣಮೆಣಸಿನ್ಕಾಯಿ ಬದಲಾಗಿ ಹಸಿಮೆಣಸಿನ್ಕಾಯಿ ಆದರೂ ಹಾಕ್ಕೋಬೋದು. ಆದರೆ ಯಾವಾಗಲೂ ಹುಚ್ಚೆಳ್ಳು ಚಟ್ನಿಗೆ ಬೆಸ್ಟ್ ಟೇಸ್ಟ್ ಕೊಡೋದು ಅಂದರೆ ಒಣಮೆಣಸಿನ್ಕಾಯಿನೇ. ಹಾಗಾಗಿ ಒಣಮೆಣಸಿನ್ಕಾಯಿನೇ ತೊಗೊಳ್ಳಿ. ಹಾಗೆ ಇದು ಟೇಸ್ಟ್ ಕೊಡುತ್ತೆ. ಕಲರ್ ಬೇಕು ಅಂತ ಅಂದರೆ ಬ್ಯಾಡಗಿ ಮೆಣಸಿನ್ಕಾಯಿನ ನೀವು ಹಾಕ್ಕೋಬೋದು. ಇಷ್ಟು ಮಿಶ್ರಣನ ಮಿಕ್ಸಿ ಜಾರಿಗೆ ಸೇರಿಸಿ ಇದಕ್ಕೆ ರುಚಿಗೆ ತಕ್ಕಷ್ಟು ಉಪ್ಪು, ಸ್ವಲ್ಪ ನೀರನ್ನು ಹಾಕಿ ನುಣ್ಣದಾಗಿ ರುಬ್ಬಿ ಒಂದು ಬೌಲಿಗೆ ಟ್ರಾನ್ಸ್ಫರ್ ಮಾಡಿಕೊಂಡ್ರೆ ಹುಚ್ಚೆಳ್ಳು ಚಟ್ನಿ ರೆಡಿ. ನಾವೆಲ್ಲ ಚಿಕ್ಕವರಿದ್ದಾಗ ಹುಚ್ಚೆಳ್ಳು ಚಟ್ನಿ ಮಾಡಿದ್ರೆ ನಮಗೆ ಹುಚ್ಚೆಳ್ಳು ಅಂದ್ರೆಲ್ಲ ಏನು ಅಂತ ಗೊತ್ತಿರಲಿಲ್ವಲ್ಲ, ಜಾಸ್ತಿ ಹಾಕಿ ಮಾಡೋರು ಅವಾಗ ಹುಚ್ಚೆಳ್ಳು. ನಾನಿಲ್ಲಿ 4 ಟೇಬಲ್ ಸ್ಪೂನ್ ಏನು ಹಾಕಿದ್ದೀನಿ ಅದನ್ನೇ ಅವ್ರು ಸ್ವಲ್ಪ ಜಾಸ್ತಿ ಹಾಕಿ ಮಾಡೋರು. ಇದ್ರ ಟೆಕ್ಸ್ಚರ್ ಯಾವ ರೀತಿ ಕಾಣುತ್ತೆ ಅಂದರೆ ಚಟ್ನಿ ಸಣ್ಣ ಸಣ್ಣ ಕೂದಲೆಲ್ಲ ಮಿಕ್ಸ್ ಆಗಿದೆಯೇನೋ ಚಟ್ನಿಲಿ ಅನ್ನೋ ರೀತಿಯಲ್ಲಿ ಕಾಣುತ್ತೆ ನೋಡಿ. ಈ ರೀತಿ ನಾವು ಕೇಳ್ತಾ ಇದ್ವಿ, ಅಯ್ಯೋ ಕೂದಲು ಚಟ್ನಿ ಯಾರಪ್ಪ ತಿಂತಾರೆ ಅಂತ. ಬಟ್ ಆವಾಗ ಅದ್ರ ಬೆನಿಫಿಟ್ಸ್ ಅದೆಲ್ಲ ಏನೂ ಗೊತ್ತಿರಲಿಲ್ಲ ಅಲ್ವಾ. ಸೊ ಇವಾಗ ಇದ್ರ ಬೆನಿಫಿಟ್ಸ್ ಯಾವ ಟೈಮ್ನಲ್ಲಿ ಯೂಸ್ ಮಾಡಬೇಕು ಅಂತೆಲ್ಲ ಗೊತ್ತಾದಮೇಲೆ ಆ ಕಾಲಕ್ಕೆ ತಕ್ಕಂತೆ ನಾವು ಸಹ ಇದನ್ನು ಯೂಸ್ ಮಾಡ್ತೀವಿ. ಸೊ ರಾಗಿ ಚಟ್ನಿ ರೆಡಿ ಆಯಿತು, ಹುಚ್ಚೆಳ್ಳು ಚಟ್ನಿ. ಅದಕ್ಕೇನು ಒಗ್ಗರಣೆ ಎಲ್ಲ ಏನು ಕೊಡೋ ಅಂಥದ್ದು ಇಲ್ಲ. ಸೊ ಹಾಗಾಗಿ ಡೈರೆಕ್ಟ್ ಹಾಗೇ ಇಟ್ಕೊಂಡಿದ್ದೀನಿ. ನೆಕ್ಸ್ಟು ಇವಾಗ ದೋಸೆ ಹಾಕ್ತಾಯಿದ್ದೀನಿ. ಒಂದು 2 ಚಿಟಿಕೆ ಸೋಡಾ ಹಾಕಿದ್ಮೇಲೆ ನೋಡಿ ದೋಸೆ ಹಿಟ್ಟು ಈ ರೀತಿ ಆಗಿದೆ. ರಾಗಿ ದೋಸೆ ಪ್ರೀಮಿಕ್ಸ್ ನಾನು ಲಾಸ್ಟ್ ವಿಡಿಯೋದಲ್ಲಿ ಯಾವ ರೀತಿ ಮಾಡೋದು ಅಂತ ತೋರಿಸಿದ್ದೆ. ಅದೇ ರೀತಿಯಲ್ಲೇ ರಾಗಿ ದೋಸೆ ಮಾಡ್ಕೊಳ್ಳೋ ಅಂಥದ್ದು ತುಂಬಾ ಸಖತ್ತಾಗಿ ಬರುತ್ತೆ. ದೋಸೆ ಮಾತ್ರ 2 ತಿನ್ನೋರು 4 ತಿಂತಾರೆ, ಅಷ್ಟೂ ಚೆನ್ನಾಗಿದೆ ಈ ರಾಗಿ ದೋಸೆ. ಯಾರೆಲ್ಲ ಮನೆಯಲ್ಲಿ ರಾಗಿ ಮುದ್ದೆ ತಿನ್ನಲ್ಲ, ರಾಗಿ ರೊಟ್ಟಿ ಮಾಡೋಕ್ಕೆ ಬರಲ್ಲ ನಮಗೆ ಅಂತ ಅಂದವರು ಈಗ ರಾಗಿ ದೋಸೆ ಪ್ರೀಮಿಕ್ಸ್ನ ತೊಗೊಳ್ಳಿ, ತುಂಬಾ ಯೂಸ್ಫುಲ್ ಆಗುತ್ತೆ. ವಾರದಲ್ಲಿ ಒಂದು ಸಲನಾದ್ರೂ ರಾಗಿ ದೋಸೆ ಮಾಡ್ಕೊಂಡು ತಿಂತೀರಾ, ಅಷ್ಟು ಟೇಸ್ಟ್
ಟೇಸ್ಟಿಯಾಗಿದೆ. ಸುಮಾರು ನಾನು ಸ್ಟೋರೀಸ್ನಲ್ಲೂ ಇವ್ರದ್ದು ರಿವ್ಯೂಸ್ ಎಲ್ಲ ಹಾಕ್ತಾ ಇರ್ತೀನಿ ಪರ್ಚೇಸ್ ಮಾಡ್ಕೊಂಡಿದ್ದವ್ರದ್ದು. ತುಂಬಾ ಸಾಫ್ಟಾಗಿ ಬರುತ್ತೆ ಮೇಡಮ್. ಸ್ವಲ್ಪ ಫರ್ಮೆಂಟ್ ಆಗಲಿಲ್ಲ ಈ ವೆದರ್ ಕಂಡೀಷನ್ಸ್ಗೆ ಅಂದ್ರೂ ದೋಸೆ ಮಾತ್ರ ತುಂಬಾ ಟೇಸ್ಟಿಯಾಗಿತ್ತು ಅಂತ ಹೇಳ್ತಿರ್ತಾರೆ. ಸೊ ಹಾಗೆಯೇ ನೀವು ಇಲ್ಲಿ ನೋಡ್ಬೋದು, ನಾನ್ ಸ್ಟಿಕ್ ತವ ಅಲ್ಲ ಇದು ಕಾಸ್ಟ್ ಐರನ್ ತವಾದಲ್ಲೂ ಸಹ ಸ್ವಲ್ಪನೂ ಅಂಟದೇನೆ ದೋಸೆ ಎದ್ದೇಳ್ತಾ ಇದೆ. ಸೊ ಪರ್ಫೆಕ್ಟಾಗಿ ಬರುತ್ತೆ ರಾಗಿ ದೋಸೆ. ನಿಮಗೆ ಹೊರಗಡೆ ವರ್ಕಿಂಗ್ ಇದ್ದೀವಿ ಅಥವಾ ತುಂಬ ನಮಗೆ ನೆನೆಸ್ಲಿಕ್ಕೆ ಮರ್ತೋಗುತ್ತೆ ಒಂದೊಂದು ದಿನ, ನೆಕ್ಸ್ಟ್ ಡೇಗೆ ಏನಪ್ಪ ತಿಂಡಿ ಮಾಡೋದು ಅನ್ನೋ ಟೆನ್ಷನ್ ಇತ್ತು ಅಂತ ಅಂದರೆ ಜಸ್ಟ್ ಈ ರಾಗಿ ದೋಸೆ ಪ್ರೀಮಿಕ್ಸ್ನ ಒಂದು 2 ಕಪ್ ಆಗೋಷ್ಟು ತೊಗೊಂಡು ಸ್ವಲ್ಪ ಉಪ್ಪು ನೀರನ್ನು ಹಾಕಿ ಹಿಂದಿನ ದಿನ ಸಂಜೆನೇ ದೋಸೆ ಬ್ಯಾಟರ್ ಕನ್ಸಿಸ್ಟೆನ್ಸಿಗೆ ನೀವು ಕಲಸಿಟ್ಬಿಟ್ರೆ ಬೆಳಗ್ಗೆಗೆ ದೋಸೆ ಆರಾಮಾಗಿ ಮಾಡ್ಬೋದು. ನೋಡಿ ಎಷ್ಟು ಸಖತ್ತಾಗಿ ಬರ್ತಾಯಿದೆ. ನಿಜ ಹೇಳ್ತೀನಿ, ರಾಗಿ ದೋಸೆ ಮಾತ್ರ ಸೂಪರಾಗಿ ಬಂದಿತ್ತು. ಟೇಸ್ಟಲ್ಲೂ ಅಷ್ಟೇ. ಆ್ಯಂಡ್ ಇದು ಪ್ಲೇನ್ ರಾಗಿ ಯೂಸ್ ಮಾಡಿ ಮಾಡೋವಂಥದ್ದಲ್ಲ, ಇದು ಸ್ಪ್ರೌಟೆಡ್ ರಾಗಿನ ಯೂಸ್ ಮಾಡಿ ಮಾಡೋವಂಥದ್ದು. ಅಂದರೆ ರಾಗಿನ ನೆನೆ ಹಾಕಿ ಮೊಳಕೆ ಬರೆಸಿ, ಆ ಮೊಳಕೆ ಬರ್ಸಿರೋವಂಥ ರಾಗಿನ ಒಣಗಿಸಿ ಹುರಿದು ಅದರಲ್ಲಿ ಮಾಡಿರೋವಂಥ ರಾಗಿ ದೋಸೆ. ಸ್ಮೆಲ್ಲು ಅಂತೂ ಸಖತ್ತಾಗಿರುತ್ತೆ. ಹುರಿದಿರೋ ಅಂಥ ಫ್ಲೇವರ್ ಇದೆಯಲ್ಲ ರಾಗಿದು, ಅದು ತುಂಬಾ ಚೆನ್ನಾಗಿ ಬರುತ್ತೆ. ಸೊ ಬ್ರೇಕ್ಫಾಸ್ಟ್ ಹೀಗಿತ್ತು ನಮ್ಮನೆದು. ನೀವು ಈ ರಾಗಿ ದೋಸೆ ಪ್ರೀಮಿಕ್ಸ್ ಪರ್ಚೇಸ್ ಮಾಡಬೇಕು ಅಂತ ಇದ್ದರೆ ನಾನು ನೆಕ್ಸ್ಟ್ ಸ್ಕ್ರೀನಲ್ಲಿ ನಂಬರ್ ತೋರಿಸ್ತೀನಿ. ಅದಕ್ಕೆ ನೀವು ಜಸ್ಟ್ ವಾಟ್ಸಾಪಲ್ಲಿ ಹಾಯ್ ಅಂತ ಮೆಸೇಜ್ ಮಾಡಿ ನಾನು ಎಲ್ಲ ಪ್ರಾಡಕ್ಟ್ಸ್ದು ಡೀಟೇಲ್ಸ್ ಕಳಿಸ್ತೀನಿ. ರಾಗಿ ದೋಸೆ ಅಲ್ಲದೇ ನಿಮಗೆ ಮಿಲೆಟ್ಸ್ ದೋಸೆ ಅದನ್ನು ಸಹ ಅವೈಲೇಬಲ್ ಇದೆ, ಅದನ್ನು ಸಹ ತರಿಸ್ಕೋಬೋದು. ಮಿಲೆಟ್ಸ್ ದೋಸೆನೂ ಅಷ್ಟೇ ಒಂದು 4 ಗಂಟೆ 3:30 ಹಾಗೆಯೇ ನೀವು ನೆನೆಸಿಟ್ರೆ ನೆಕ್ಸ್ಟ್ ಡೇಗೆ ತುಂಬಾ ಚೆನ್ನಾಗಾಗುತ್ತೆ. ಅದರಲ್ಲಿ ಪಡ್ಡು ಮಾಡ್ಬೋದು, ಈರುಳ್ಳಿ ದೋಸೆ, ಹಾಗೆಯೇ ಇಡ್ಲಿನೂ ಸಹ ಮಾಡ್ಬೋದು. ತುಂಬಾ ಚೆನ್ನಾಗಿ ಬರುತ್ತೆ. ಯಾರೆಲ್ಲ ತೊಗೊಂಡಿದ್ದೀರಾ ದಯವಿಟ್ಟು ನೀವು ಕಮೆಂಟಲ್ಲಾದ್ರೂ ಸಹ ರಿವ್ಯೂ ತಿಳಿಸಿ. ಹಾಗೆಯೇ ಆ ನಂಬರಲ್ಲಿ ವಾಟ್ಸಪ್ ನಂಬರ್ ಇದೆಯಲ್ಲ ಅದಕ್ಕೂ ನಾನು ರಿವ್ಯೂ ನೀವು ಕಳಿಸೋದನ್ನೆಲ್ಲನೂ ಸ್ಕ್ರೀನ್ಶಾಟ್ ಶೇರ್ ಮಾಡ್ತಾ ಇರ್ತೀನಿ. ವಾಟ್ಸಪ್ ನಂಬರ್ ಬಂದು 7795846794. ಜಸ್ಟ್ ವಾಟ್ಸಪ್ ಮಾಡಿ ಹಾಯ್ ಅಂತ ನೀವು ಸಹ ಪರ್ಚೇಸ್ ಮಾಡ್ಬೋದು. ಥ್ಯಾಂಕ್ ಯು.